ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೆ ಎಸ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಿನ್ನೆದು ಮತ್ತು ಇವತ್ತಿಂದು ಅಂದ್ರೆ 26 ಮತ್ತು 27 ಜೂನ್ ಈ 2 ದಿನಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಅಥವಾ ಪ್ರಮುಖ ಪ್ರಚಲಿತ ಘಟನೆಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕೆ ಎಸ್, ಪಿ ಎಸ್ ಐ ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಒನ್ ಬೈ ಒನ್ ಇನ್ ಡೀಟೇಲ್ ಇನ್ ಡೆಪ್ತ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಐ ಹೋಪ್ ಎವ್ರಿವನ್ ಇಸ್ ಫೈನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗಾದ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಆರಂಭ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ, ಇಫ್ ಯು ಆರ್ ನ್ಯೂ ಟು ಅವರ್ ಚಾನೆಲ್, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೊತೆಗೆ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್ ನಮ್ಮ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ ಚಾನೆಲ್ಸ್ ಇದೆ. ಅಲ್ಲಿ ನಿಮಗೆ ಈ ಕ್ಲಾಸ್ ಆದ್ಮೇಲೆ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನೋಟ್ಸ್ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಇನ್ಸ್ಟಾಗ್ರಾಮ್ ಅಂಡ್ ಟೆಲಿಗ್ರಾಮ್ ಈ 2 ಹ್ಯಾಂಡಲ್ಸ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಮರಿದೆ ಮೊದಲು ಹೋಗಿ ಏನ್ ಮಾಡ್ಬೇಕು, ಈ 2 ಚಾನೆಲ್ ಗಳನ್ನ ಅಥವಾ ಪ್ಲಾಟ್ಫಾರ್ಮ್ ಗಳನ್ನ ಜಾಯ್ನ್ ಆಗಿ. ಸೊ ದಟ್ ಬೀಂಗ್ ಸೆಡ್, ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. ಮೊಟ್ಟ ಮೊದಲನೇದಾಗಿ ಇವತ್ತಿನ ವಿಶೇಷತೆ ಏನಪ್ಪಾ? ಜೂನ್ 27 ಪ್ರತಿ ವರ್ಷ ನಾಡಪ್ರಭು ಕೆಂಪೇಗೌಡರನ್ನ ನಾವು ಸ್ಮರಿಸಿಕೊಳ್ಳುವಂತಹ ದಿನ. ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಜೂನ್ 27 1510 ಇವರ ಜನನ ಆಯ್ತು. ಬೆಂಗಳೂರನ್ನ ಕಟ್ಟಿದಂತಹ ನಾಡಪ್ರಭು ಅಂತ ಕರೆಸ್ಕೊಳ್ತಾರೆ. ಬೆಂಗಳೂರು, ಇಂದಿನ ಬೆಂಗಳೂರು ಅಥವಾ ಬೆಂದಕಾಳೂರು, ಅಂದಿನ ಇವರ ಸೃಷ್ಟಿ. ಹೇಗಾಯ್ತು? ಈ ಬೆಂಗಳೂರಿನ ನಿರ್ಮಾಣವೇ ಒಂದು ರೋಚಕ ಘಟನೆ ಹಿಂದೆ ಅಡಗಿದೆ. ಅದ್ ನೋಡೋಣ ಅಂತೆ. ಬಟ್ ಅದಕ್ಕಿಂತ ಮುಂಚೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಮ್ಗೆ ಏನ್ ಗೊತ್ತಿರಬೇಕು, ಕೆಲವೊಂದು ಬೇಸಿಕ್ ಮಾಹಿತಿ ಗೊತ್ತಿರಬೇಕು. ಎಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅಂದ್ರೆ, ಕಳೆದ ವರ್ಷ ಅಂದ್ರೆ 2022 ನವೆಂಬರ್ ಅಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕಕ್ಕೆ ಬಂದು ಇವರ ಒಂದು ಮೂರ್ತಿ ಅಥವಾ ಸ್ಟ್ಯಾಚ್ಯೂವನ್ನ ಅನಾವರಣಗೊಳಿಸಿದ್ರು. ಅದರ ಹೆಸರು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಥವಾ ಪ್ರಗತಿಯ ಪ್ರತಿಮೆ ಅಂತ ಹೇಳ್ಬಿಟ್ಟು ಹೆಸರು. ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೊದಲನೇ ಪ್ರಶ್ನೆ, ಈ ಪ್ರಗತಿಯ ಪ್ರತಿಮೆ ಎಲ್ಲಿದೆ? ಫಸ್ಟ್ ಕ್ವಶನ್. ಸೆಕೆಂಡು, ಈ ಪ್ರಗತಿಯ ಪ್ರತಿಮೆ ಅಥವಾ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಏನಿದೆ ಅದರ ಎತ್ತರ ಎಷ್ಟು? ಈ 2 ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಎಲ್ರಿಗೂ ಗೊತ್ತಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಅಂತ ಹೇಳೋಂಗೆ ಇಲ್ಲ. ಯಾಕಂದ್ರೆ GK ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಕ್ವಶನ್. ಜೊತೆಗೆ ನಮ್ಮ ನಾಡಿನ ಹೆಮ್ಮೆ. ಈಗ ಹೇಗೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ ಆಗಿದೆಯೋ, ಅದೇ ರೀತಿ ರಾಜಧಾನಿ ಮುಂದೆ ಒಂದಿನ ಆಗ್ಲಿ ಅಂತ ಹೇಳ್ಬಿಟ್ಟು ವಿಷನ್ ಇಟ್ಕೊಂಡಂತಹ ವಿಷನರಿ ಯಾರು? ನಾಡಪ್ರಭು ಕೆಂಪೇಗೌಡರು. ರೈಟ್. ಸೊ ಫಸ್ಟ್ ಟಾಪಿಕ್, ಫಸ್ಟ್ ಪಾಯಿಂಟ್ ನಮ್ಗೆ ಏನ್ ಗೊತ್ತಿರಬೇಕು, ಪ್ರತಿ ವರ್ಷ ಜೂನ್ 27 ನಾವೇನಂತ ಆಚರಣೆ ಮಾಡ್ತೀವಿ? ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಹಾಗಾದ್ರೆ ಇತ್ತೀಚೆಗೆ ಅಂದ್ರೆ ಈ ಜೂನ್ 27 2023 ಅಫಿಷಿಯಲ್ ಅಥವಾ ಸರ್ಕಾರಿ ಆಚರಣೆ, ಅಧಿಕೃತ ಕಾರ್ಯಕ್ರಮವನ್ನ ಇದೇ ಮೊಟ್ಟ ಮೊದಲನೇ ಬಾರಿಗೆ ಹಾಸನದಲ್ಲಿ ಆಚರಿಸಲಾಯಿತು. ಕರ್ನಾಟಕ ಸರ್ಕಾರದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಹಾಸನದಲ್ಲಿ ಆಚರಿಸಲಾಯಿತು. ದಿಸ್ ಇಸ್ ಅಫಿಷಿಯಲ್ ಪ್ರೋಗ್ರಾಮ್, ಅಂದ್ರೆ ದಿಸ್ ಈಸ್ ಅಧಿಕೃತ ಕಾರ್ಯಕ್ರಮ. ರೈಟ್. ಹಾಗಾದ್ರೆ ನಾಡಪ್ರಭು ಕೆಂಪೇಗೌಡರ ಜನನ ಯಾವಾಗಾಯ್ತು? 1510 ಜೂನ್ 27 ಯಲಹಂಕದಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆ ತಾಯಿ ಹೆಸರು ನೋಡೋದಾದ್ರೆ ಕೆಂಪನಂಜೇಗೌಡ ಇವರ ತಂದೆ, ನೆಕ್ಸ್ಟ್ ಲಿಂಗಾಂಬೆ ಇವರ ತಾಯಿ ಆಗಿರ್ತಾರೆ. ಇವರನ್ನ ಬೆಂಗಳೂರಿನ ನಿರ್ಮಾತೃ ಅಂತ ಕೂಡ ನಾವು ಕರಿತೀವಿ. ಇವರು ಸಹ ಈ ಯಲಹಂಕ ಅನ್ನೋದೇನಿದೆಯಲ್ಲ, ಆಗಿನ ಕಾಲದಲ್ಲಿ ವಿಜಯನಗರ ಅರಸರ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂತಹ ಹಲವಾರು ಸಾಮಂತ ರಾಜ್ಯಗಳಲ್ಲಿ ಈ ಯಲಹಂಕ ಕೂಡ ಒಂದು. ಹಾಗೇನೆ ಇವರ ತಂದೆ ಆದಂತಹ ಕೆಂಪನಂಜೇಗೌಡರು ಸಹ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಂತಹ ವಿಜಯನಗರ ಅರಸರಿಗೆ ಒಬ್ಬ ನಿಷ್ಠಾವಂತ ಸಾಮಂತರು ಅಂತ ಕೂಡ ಕರಿಬಹುದು. ಇವರ ಜೊತೆ ಹಲವಾರು ಸಾಮಂತರು ಅಥವಾ ಸಾಮಂತ ರಾಜರುಗಳು ಇವರ ಒಂದು ವ್ಯಾಪ್ತಿಯಲ್ಲಿ ಇರ್ತಾ ಇದ್ರು. ಅಂದ್ರೆ ವಿಜಯನಗರ ಅರಸರ ವ್ಯಾಪ್ತಿಯಲ್ಲಿ ಇರ್ತಾ ಇದ್ರು. ಅವ್ರನ್ನ ಪಾಳೆಗಾರರು ಅಂತ ಕರಿತಾ ಇದ್ವಿ. ಎಲ್ಲ ಪಾಳೆಗಾರರು ಅಥವಾ ಎಲ್ಲ ಸಾಮಂತ ರಾಜರು ಕೂಡ ನಿಷ್ಠೆಯಿಂದ ಇರ್ಲಿಲ್ಲ. ಯಾರಿಗೆ? ವಿಜಯನಗರ ಅರಸರಿಗೆ. ಅದು ಎಸ್ಪೆಷಲಿ 1529 ನಮ್ಮ ಶ್ರೀಕೃಷ್ಣ ದೇವರಾಯರು ಏನ್ ತೀರ್ಕೊಳ್ತಾರೆ, ಅವರು ನಿಧನ ಹೊಂದಿದ ಮೇಲೆ ಹಲವಾರು ಸಾಮಂತ ರಾಜರು ಏನ್ ಮಾಡ್ತಾರೆ, ಸ್ವತಂತ್ರ ಆಗಕ್ಕೆ ಬಯಸ್ತಾರೆ. ಸ್ವತಂತ್ರ ಆಗ್ತಾರೆ ಕೂಡ. ಎಷ್ಟೋ ಸಾಮಂತ ರಾಜರು ಅಥವಾ ಪಾಳೆಗಾರರು ಇನ್ನೇನು ಶ್ರೀಕೃಷ್ಣ ದೇವರಾಯರು ಇಲ್ಲ, ನಂತರ ಅಚ್ಯುತರಾಯರು ಬರ್ತಾರೆ, ಹಾಗಾಗಿ ಇದೇ ಒಂದು ಸಂದರ್ಭ, ನಾವು ಸ್ವತಂತ್ರ ಆಗ್ಬೇಕು. ಯಾಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ, ಕೆಲವೊಬ್ರಿಗೆ ದುರಾಸೆ ಇರುತ್ತೆ. ಸಿಕ್ಕಿದೆ ಚಾನ್ಸ್ ಅನ್ಕೊಂಡು ಈ ವಿಜಯನಗರ ಸಾಮ್ರಾಜ್ಯದಿಂದ ಹೊರಗಡೆ ಬಂದು ಕೆಲವೊಬ್ರು ಬಹುಮನಿ ಸುಲ್ತಾನರ ಜೊತೆ ಕೈ ಜೋಡಿಸ್ತಾರೆ, ಕೆಲವೊಬ್ರು ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಂತ್ರ ರಾಜ್ಯವನ್ನೇ ಘೋಷಿಸ್ಕೊಳ್ತಾರೆ. ಈ ರೀತಿ ಆಗುತ್ತೆ. ಬಟ್ ಈ ಸಂದರ್ಭದಲ್ಲಿ ಕೆಂಪನಂಜೇಗೌಡರಾಗ್ಲಿ ಅಥವಾ ಕೆಂಪೇಗೌಡರಾಗ್ಲಿ ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ಯೂಸ್ ಅಥವಾ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಉಲ್ಟಾ ಅವ್ರೇನ್ ಮಾಡ್ತಾರೆ ಅಂದ್ರೆ, ನಮ್ಮ ನಿಷ್ಠೆ ಯಾವತ್ತಿದ್ರು ನಿಷ್ಠೆಯಾಗಿಯೇ ಉಳಿಬೇಕು. ಯಾಕಂದ್ರೆ ಈ ದಿನ ನಾವ್ ಇರ್ತೀವಿ, ಮುಂದೆ ಒಂದಿನ ಇರಲ್ಲ. ಬಟ್ ನಮ್ಮ ಕುರಿತಂತೆ ಚರಿತ್ರೆ ಅಥವಾ ಇತಿಹಾಸ ಏನು ಬರೆಯಲ್ಪಡುತ್ತೆ, ಅಲ್ಲಿ ನಾವು ಮಾಡಿದಂತಹ ಕಾರ್ಯಗಳು
ಅಮರವಾಗಿರ್ತವೆ ಅಥವಾ ಅಜರಾಮರವಾಗಿರ್ತವೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಂತಹ ದೊಡ್ಡ ದೊಡ್ಡ ವಿಷನರೀಸ್. ಅದೇ ಕಾರಣಕ್ಕೆ ವಿಷನರಿ ಅಂತ ಕರಿತಾ ಇದ್ದೆ. ಅಂತಹ ದೂರಾಲೋಚನೆಗಳನ್ನ ಇವರು ಹೊಂದಿರ್ತಾ ಇದ್ರು. ಇರ್ಲಿ, 1529ರಲ್ಲಿ ಶ್ರೀಕೃಷ್ಣ ದೇವರಾಯರ ನಿಧನ ಆಗುತ್ತೆ. ಅದಾದ್ಮೇಲೆ ಹಲವಾರು ಸಾಮಂತ ರಾಜರು ಏನಾಗ್ತಾರೆ, ಇಂಡಿಪೆಂಡೆಂಟ್ ಆಗಿ ಡಿಕ್ಲೇರ್ ಮಾಡ್ಕೋತಾರೆ. ಬಟ್ ಈ ಯಲಹಂಕ ಸಾಮ್ರಾಜ್ಯ ಅಥವಾ ಕೆಂಪನಂಜೇಗೌಡರು ನಂತರ 1531ರಲ್ಲಿ ಯುವರಾಜರಾಗಿ ಮದುವೆ ಸಂದರ್ಭದಲ್ಲಿ ಸಿಂಹಾಸನವೇರಿದಂತಹ ಕೆಂಪೇಗೌಡರು ಸಹ ಈ ಒಂದು ಕಾರ್ಯಕ್ಕೆ ಅಥವಾ ಕೆಲಸಕ್ಕೆ ಕೈ ಹಾಕಲ್ಲ. ಯಾವುದೇ ಕಾರಣಕ್ಕೂ ನಾವು ನಿಷ್ಠೆಯನ್ನ ಬದಿಗಿಡಲ್ಲ ಅಂತ ಹೇಳ್ಬಿಟ್ಟು ನಿಷ್ಠೆಯಿಂದ ವಿಜಯನಗರ ಅರಸರಿಗೆ ಇರ್ತೀವಿ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. 1531ರಲ್ಲಿ ಇವರ ಮದುವೆ ಸಂದರ್ಭದಲ್ಲಿ ಏನ್ ಮಾಡ್ಲಾಗುತ್ತೆ, ಇವರನ್ನ ಯಲಹಂಕದ ಯುವರಾಜ್ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಲಾಗುತ್ತೆ. ನಾಡ ಪ್ರಭು ಎಂಬ ಒಂದು ಸ್ಥಾನವನ್ನ ಅಲಂಕರಿಸ್ತಾರೆ. ಸೊ ಅಷ್ಟು ಇವ್ರ ಬಗ್ಗೆ ಹೇಳಕ್ ಕೂತ್ಕೊಂಡ್ರೆ ಬಹುಶಃ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿರ್ಲಿಕ್ಕಿಲ್ಲ. ಹಲವಾರು ಜನ ಮಾತಾಡೋದನ್ನ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾವು ಕಲಿಯುವಂತ ಸಂದರ್ಭದಲ್ಲೂ ಕ್ಲಾಸಸ್ ಅಲ್ಲೂ ಕೇಳಿದ್ದೆ. ಇವ್ರ ಬಗ್ಗೆ ಹೇಳಕ್ ಕೂತ್ಕೊಂಡ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಇವರ ಪ್ರಭಾವ ಇತ್ತಂದ್ರೆ, ಕೇವಲ ಒಬ್ಬ ರಾಜ ಆಗ್ಲಿ ಅಥವಾ ಸಾಮಂತ ರಾಜ ಆಗ್ಲಿ, ನಾಡಪ್ರಭು ಆಗ್ಲಿ, ಪಾಳೆಗಾರನಾಗಿ ಬರೀ ಆಸ್ತಿ ಮಾಡೋದು, ಜನರನ್ನ ಲೂಟಿ ಮಾಡೋದು, ಈ ತರ ಆಲೋಚನೆಗಳನ್ನ ಹೊಂದಿರಲಿಲ್ಲ. ಕಂಪ್ಲೀಟ್ಲಿ ತದ್ವಿರುದ್ಧ. ರಾಜನಾದ್ರೂ ಸಹ, ಸಾಮಂತ ರಾಜನಾದ್ರೂ ಸಹ, ಪಾಳೆಗಾರ ಆದ್ರೂ ಸಹ ಜನರ ವಿಶ್ವಾಸವನ್ನ ಗಳಿಸ್ಬೇಕು, ಜನರ ಏಳಿಗೆಗಾಗಿ ದುಡಿಬೇಕು, ಜನರ ಆಗು ಹೋಗುಗಳು, ಕಷ್ಟ ಕಾರ್ಪಣ್ಯಗಳು ಅದಕ್ಕೆ ಸ್ಪಂದಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾರು? ನಾಡಪ್ರಭು ಕೆಂಪೇಗೌಡರು. ಇವರಿಗೆ ನಾಡಪ್ರಭು ಕೆಂಪೇಗೌಡ ಅಂತ ಕರಿತೀವಿ, ಹಿರಿಯ ಕೆಂಪೇಗೌಡರು ಅಂತ ಕರಿತೀವಿ, ಅಥವಾ ಮೊದಲನೆಯ ಕೆಂಪೇಗೌಡರು ಅಂತ ಸಹ ಕರಿತೀವಿ. ಸೊ ಈ ತರ ಹಲವಾರು ಹೆಸರುಗಳಿಂದ ಅವರು ಕರ್ಸ್ಕೊಳ್ತಾ ಇದ್ರು. ಎಷ್ಟರ ಮಟ್ಟಿಗೆ ಇವರೊಂದು ಪ್ರೀತಿ, ಯಾಕಂದ್ರೆ ಈ ಹೊಡೆತಕ್ಕೆ ದ್ವೇಷಕ್ಕೆ ಬಗ್ದಿರುವಂತ ವ್ಯಕ್ತಿ ಪ್ರೀತಿಗೆ ಬಗ್ಲೇಬೇಕು, ತಲೆಬಾಗಿ ಪ್ರತಿಯೊಬ್ಬರು ಬಗ್ಬೇಕಾಗುತ್ತೆ. ಸೊ ಇವರ ಮೇಲಿಟ್ಟಿರುವಂತ ಅಭಿಮಾನ ಜನರಿಗೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಬಹುಮನಿ ಸುಲ್ತಾನರ ವಿರುದ್ಧ ಒಂದು ಯುದ್ಧ ನಡೆಯುತ್ತೆ, ಸುಮಾರು 90 ದಿನಗಳ ಯುದ್ಧ. ಆ ಯುದ್ಧದಲ್ಲಿ ತುಂಬಾ ಗಂಭೀರವಾಗಿ ಗಾಯಗೊಳ್ತಾರೆ ಇವರು. ಎಷ್ಟರ ಮಟ್ಟಿಗೆ ಅಂದ್ರೆ ಸುಮಾರು 3 ತಿಂಗಳು 4 ತಿಂಗಳು ಹಾಸಿಗೆ ಹಿಡಿಬೇಕಾಗುತ್ತೆ, ಬದುಕೋದೇ ಕಷ್ಟ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ವತಃ ಇವರ ನಾಡಿನ ಜನ ಎಲ್ಲಾ ಬಿಟ್ಟು ತಿರುಪತಿ ಹೋಗಿ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಇವರ ಪರವಾಗಿ ಏನ್ ಮಾಡ್ತಾರೆ, ಇವರ ಪರವಾಗಿ ಹರಕೆ ತೀರಿಸ್ತಾರೆ, ಹರಕೆ ಹೊತ್ತಿರ್ತಾರೆ, ನಂತರ ಹರಕೆ ತೀರಿಸ್ತಾರೆ. ಸೊ ಅಷ್ಟರ ಮಟ್ಟಿಗೆ ಇವ್ರು ಏನು ಕೊಡದೇ ಇದ್ರು ಸಹ ಇವ್ರ ಮೇಲಿಟ್ಟಿರುವಂತಹ ಅಭಿಮಾನ ಆ ಒಂದು ಲೆವೆಲ್ ಅಲ್ಲಿ ಆಡಳಿತವನ್ನ ಮಾಡ್ತಾ ಇದ್ರು. ನಿಷ್ಪಕ್ಷಪಾತ, ಯಾವುದೇ ಕಾರಣಕ್ಕೂ ಕರಪ್ಷನ್ ಇರ್ತಿರ್ಲಿಲ್ಲ. ಎಲ್ಲ ಬಡವರಿಗೂ ಸಹ, ಒಬ್ಬ ಇಂಡಿವಿಜುವಲ್ ಚಿಕ್ಕ ಬಡವನಿಗೂ ಸಹ ಅವನ ಕನ್ಸರ್ನ್ ಅನ್ನ ಗಮನದಲ್ಲಿಟ್ಕೊಂಡು ಆಡಳಿತವನ್ನ ಮಾಡ್ತಾ ಇದ್ರು. ಹಾಗಾಗಿನೇ ಈ ಜನರ ಮಧ್ಯೆ ತುಂಬಾ ಪ್ರಖ್ಯಾತಿಯನ್ನ ಗಳಿಸಿದ್ರು. ಹಾಗಾಗಿ ಅಂತ ಸಂದರ್ಭದಲ್ಲೂ ಸಹ ವಾಪಸ್ಸು ಆದಷ್ಟು ಬೇಗ ಗುಣಮುಖರಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಇವರ ಪರವಾಗಿ ಜನ ಇಡೀ ಊರಿಗೂರೇ ಹರಕೆ ಹೊತ್ತು ಹೋಗಿ ಹರಕೆ ತೀರಿಸಿ ಬಂದಿದ್ರಂತೆ. ಸೊ ಅಷ್ಟರ ಮಟ್ಟಿಗೆ ಜನರಿಗೆ ಬೇಕಾಗಿದ್ದಂತಹ ನಾಡಪ್ರಭುಗಳು ಇವರು. ಸೊ ಜೂನ್ 27 ಅವರ ಜಯಂತಿಯನ್ನ ಆಚರಿಸ್ತೀವಿ ನಾವು. ಅವರ ಜನನ 1510 ಜೂನ್ 27ರಂದು ಯಲಹಂಕದಲ್ಲಾಗಿತ್ತು. ಅವರ ತಂದೆ ಕೆಂಪನಂಜೇಗೌಡರು, ತಾಯಿ ಲಿಂಗಾಂಬೆ. ನಂತರ ಇವರ ಮರಣ ಕ್ರಿಸ್ತಶಕ 1569ರಲ್ಲಾಗುತ್ತೆ. ಇದಾದ್ಮೇಲೆ ಮತ್ತೊಂದು ಪಾಯಿಂಟ್ ನಿಮ್ಗೆ ನೆನಪಿರ್ಲಿ, 1529ರಲ್ಲಿ ಯಾರ ಮರಣ ಆಗುತ್ತೆ? ವಿಜಯನಗರ ಅರಸರಾದಂತಹ ಶ್ರೀಕೃಷ್ಣ ದೇವರಾಯರ ಮರಣ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಈ ಬೆಂಗಳೂರಿನ ನಿರ್ಮಾಣ ಅಥವಾ ಈ ಬೆಂಗಳೂರಿನ ಪರಿಕಲ್ಪನೆ ಹೇಗ್ ಬಂತು ನಾಡಪ್ರಭು ಕೆಂಪೇಗೌಡರಿಗೆ? ಒಂದು ರೋಚಕ ಘಟನೆ ನಡೆಯುತ್ತೆ. ಯಾವತ್ತಿದ್ರು ಅವ್ರ ನಿಷ್ಠೆ ವಿಜಯನಗರ ಅರಸರಿಗೆ ಇದ್ದಿದ್ದೇ ಇತ್ತು. ಆ ನಿಷ್ಠೆ ಅಥವಾ ಆ ರೆಸ್ಪೆಕ್ಟು, ಆ ಮರ್ಯಾದೆ ಸುಮ್ಮನೆ ಕೊಡ್ತಿರ್ಲಿಲ್ಲ. ಅವರ ಆಡಳಿತ, ಶ್ರೀಕೃಷ್ಣ ದೇವರಾಯರ ಆಡಳಿತ ಅಥವಾ ಬೇರೆ ಬೇರೆ ವಿಜಯನಗರ ಅರಸರ ಆಡಳಿತ ನೋಡಿ ಅವರು ನಿರ್ಮಾಣ ಮಾಡಿದಂತಹ ವಾಸ್ತುಶಿಲ್ಪ, ಕಲೆ, ಅಲ್ಲಿಯ ಸಂಸ್ಕೃತಿ ಅದನ್ನೆಲ್ಲ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ರು. ಯಾರು? ನಮ್ಮ ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಹಲವಾರು ಬಾರಿ ಹಂಪಿಗೆ ಹೋಗ್ತಾ ಇದ್ರು. ಹಂಪಿಲಿರುವಂತಹ ಸಂಸ್ಕೃತಿ, ಅಲ್ಲಿಯ ಕಲ್ಚರು, ಅಲ್ಲಿಯ ವಾಸ್ತುಶಿಲ್ಪ ಇದೆಲ್ಲವನ್ನ ನೋಡಿ ಇದೇ ರೀತಿ ರಾಜಧಾನಿಯನ್ನ ನಾನು ಸಹ ಕಟ್ಟಬೇಕು ಅಂತ ಒಂದು ಆಲೋಚನೆಯನ್ನ ಮಾಡಿದಂಥವ್ರು ಯಾರು? ನಮ್ಮ ನಾಡಪ್ರಭು ಕೆಂಪೇಗೌಡರು. ಅದೇ ರೀತಿ ಆಲೋಚನೆ ಇಟ್ಕೊಂಡು ವಾಪಸ್ ಬರ್ತಾರೆ ಯಲಹಂಕಕ್ಕೆ ಬಂದು ಈ ರೀತಿ ಒಂದು ರಾಜಧಾನಿಯನ್ನ ಕಟ್ಟಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ತಮ್ಮ ಒಂದು ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ಅವರ ತಂದೆನೂ ಸರಿ ಆಯ್ತು ಅಂತ ಸಮ್ಮತಿ ಸೂಚಿಸ್ತಾರೆ. ನಗರದ ಅಥವಾ ಇವರ ರಾಜ್ಯದ ಎಲ್ಲ ಹಿರಿಯರಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು, ಅವರು ಸಹ ಸರಿ ಒಳ್ಳೇದು ಹೋಗಿ ಮಾಡಿ ಅಂತ ಹೇಳ್ತಾರೆ. ಸರಿ, ಇನ್ನೇನು ಅಪ್ರೂವಲ್ ಏನೇ ಸಿಕ್ತು, ಬಟ್ ಜಾಗ ಹುಡುಕ್ಬೇಕಲ್ಲ. ಸುಮ್ನೆ ಎಲ್ಲೊಂದ್ ಕಡೆ ರಾಜಧಾನಿ ಮಾಡ್ಬೇಕು ಅಂತ ಹೋಗಿ ರಾಜಧಾನಿಯನ್ನು ಹುಟ್ಟಾಕಕ್ ಆಗಲ್ಲ. ರಾಜಧಾನಿ ಆಗ್ಬೇಕು ಅಂದ್ರೆ ಇಲ್ಲಿ ಯಾರು ಬರ್ತಾರೆ?
ಈ ದೊರೆಗಳ ಜೊತೆಗೆ ಜನರು ಬರ್ತಾರೆ. ಹಾಗಾದ್ರೆ ಜನರು ಬಂದಾಗ ಅವರಿಗೆ ವಾಸಿಸ್ಲಿಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣ ಬೇಕು, ನೀರಿರ್ಬೇಕು, ಕೆರೆ ಇರಬೇಕು, ನದಿ ಇರಬೇಕು, ಅವರು ಬೆಳೆ ಬೆಳಿಲಿಕ್ಕೆ ಮಣ್ಣು ಫಲವತ್ತತೆಯಿಂದ ಕೂಡಿರ್ಬೇಕು. ಈ ರೀತಿ ಹಲವಾರು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಒಂದು ರಾಜಧಾನಿಯನ್ನ ಕಟ್ಟಬೇಕಾಗತ್ತೆ. ಸರಿ, ಎಲ್ಲರೂ ಪರ್ಮಿಷನ್ ತಗೋತಾರೆ. ಸರಿ ಬನ್ನಿ ಹುಡ್ಕೋಣ ಒಂದು ಒಳ್ಳೆ ಜಾಗ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಯಲಹಂಕದಿಂದ ದಕ್ಷಿಣದ ಭಾಗಕ್ಕೆ ಸುಮಾರು 10 ಮೈಲಿ ದೂರ ಕ್ರಮಿಸಿದ ಮೇಲೆ ಇವರ ಸೈನಿಕರು, ಯಾಕಂದ್ರೆ ಪಾಳೆಗಾರರು ಜೊತೆಗೆ ಸಾಮಂತ ರಾಜರು, ಸೊ ಇವ್ರು ಹೊರಟ್ರೆ ಒಂದು ಕಾನ್ವಾಯ್ ಹೋಗ್ತಾ ಇರುತ್ತೆ. ಈಗಿನ ಚೀಫ್ ಮಿನಿಸ್ಟರ್ ಯಾವ ರೀತಿ ಇರುತ್ತೆ ಅದೇ ರೀತಿ ಆಗಿನ ಕಾಲದ ಚೀಫ್ ಮಿನಿಸ್ಟರ್ ಇವರು. ಸೊ ಹೊರಟ್ರೆ ಇವ್ರ ಹಿಂದೆ ಎಲ್ಲ ಸೈನಿಕರು ಇರ್ತಾರೆ, ಮುಂದೆ ಸೆಕ್ಯೂರಿಟಿ ಇರುತ್ತೆ, ಎಲ್ಲ ಇರುತ್ತೆ. ಹೋಗ್ತಾ ಹೋಗ್ತಾ ಒಂದು 10 ಮೈಲಿ ದೂರ ಕ್ರಮಿಸ್ಕೊಂಡ್ ಬರ್ತಾರೆ. ಬಂದ್ಮೇಲೆ ಒಂದು ಸ್ವಚ್ಛಂದವಾದಂತಹ ವಾತಾವರಣ ಕಾಣುತ್ತೆ. ಮೋಸ್ಟ್ಲಿ ಮಾನ್ಸೂನ್ ಸೀಸನ್ ಅನ್ಸುತ್ತೆ. ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಅಲ್ಲಿ ಹಲವಾರು ನೀರಿನ ಜರಿಗಳು, ಸ್ಮಾಲ್ ಸ್ಟ್ರೀಮ್ಸ್ ಕೂಡ ಇದ್ವು. ಮುಂದೆ ಹೋಗಿ ಅರ್ಕಾವತಿ ನದಿಗೆ ಸೇರುವಂತಹ ನೀರಿನ ಜರಿಗಳು ಕೂಡ ಇತ್ತು. ನೀರಿತ್ತು, ಒಂದು ದೊಡ್ಡ ಬೆಟ್ಟ ಇತ್ತು, ಅದ್ರ ಮೇಲೆ ಎಲ್ಲಾ ಕಡೆ ಗಿಡ ಮರಗಳಿದ್ವು. ಹಚ್ಚ ಹಸಿರಿನಿಂದ ಯಾವುದೇ ಕಡೆ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲಾ ಕಡೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಒಂದು ಸ್ಥಳ ಇತ್ತು. ಬರೀ ಇಷ್ಟಕ್ಕೆ ಇಂಪ್ರೆಸ್ ಆಗಿ ಪ್ರಭಾವಿತರಾಗಿ ಅದನ್ನ ರಾಜಧಾನಿಯಾಗಿ ಆಯ್ಕೆ ಮಾಡ್ಲಿಲ್ಲ ಕೆಂಪೇಗೌಡರು. ಮತ್ತೊಂದು ರೋಚಕ ಘಟನೆ ನಡೆಯುತ್ತೆ ಅಲ್ಲಿ. ಏನು, ಅವ್ರು ಹೋಗ್ತಾ ಇರ್ತಾರೆ. ಹೋಗುವಾಗ ಮಾರ್ಗ ಮಧ್ಯೆ ಒಂದು ಮೊಲ ಓಡ್ತಾ ಇರುತ್ತೆ. ಆ ಮೊಲದ ಹಿಂದೆ ಬೇಟೆ ನಾಯಿ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಮೊಲ ಹೋಗ್ತಾ ಇರುತ್ತಾ, ಮೊಲದ ಹಿಂದೆನೆ ಬೇಟೆ ನಾಯಿ ಹೋಗ್ತಾ ಇರುತ್ತೆ. ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ದೂರ ಕ್ರಮಿಸಿದ್ಮೇಲೆ ಮೊಲಕ್ಕೆ ಏನ್ ಅನ್ಸುತ್ತೆ ಏನೋ, ವಾಪಸ್ ತಿರುಗಿ ಬಿದ್ದು ಆ ಬೇಟೆ ನಾಯಿನೇ ಬೆದರಿಸಿ ಓಡಿಸುತ್ತೆ. ಅವಾಗ ಕೆಂಪೇಗೌಡರಿಗೆ ಅನ್ಸುತ್ತೆ, ಇದು ವೀರಭೂಮಿ, ಈ ವೀರತೆ ಅಥವಾ ಈ ವೀರತ್ವ ಇಲ್ಲೇ ಇರೋದು. ಸೊ ಹಾಗಾಗಿ ದಿಸ್ ಈಸ್ ವೀರಭೂಮಿ, ಇಲ್ಲೇ ನಾವು ರಾಜಧಾನಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾರೆ. ವಾಪಸ್ಸು ಯಲಹಂಕಕ್ಕೆ ಬಂದು ಇದೇ ರೀತಿ ಒಂದು ಒಳ್ಳೆ ಜಾಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಜ್ಯೋತಿಷಿಗಳನ್ನ, ಆಮೇಲೆ ನೀರನ್ನ ಪತ್ತೆಯಿಸ್ತಾರಲ್ಲ ಅವರನ್ನ, ವಿದ್ವಾಂಸರನ್ನ, ವಾಸ್ತುಶಿಲ್ಪಿಗಳನ್ನ, ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗಿ ಆ ಸ್ಥಳವನ್ನ ತೋರಿಸ್ತಾರೆ. ಎಸ್, ದಿಸ್ ಈಸ್ ದಿ ರೈಟ್ ಪ್ಲೇಸ್, ನಿಮ್ಮ ರಾಜಧಾನಿಯನ್ನ ಕಟ್ಟಲಿಕ್ಕೆ ಒಳ್ಳೆ ಸೂಕ್ತವಾದಂತಹ ಜಾಗ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕೆ ಇವಾಗ್ಲೂ ಸಹ ನೋಡ್ಬೋದು, ಒಂದು ರಿಪೋರ್ಟ್ ಹೇಳೋ ಪ್ರಕಾರ ಸುಮಾರು 400ಕ್ಕೂ ಹೆಚ್ಚು, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಎಷ್ಟೋ ನೂರಾರು ಕೆರೆಗಳನ್ನ ಕಟ್ಟಿದ್ರು ಯಾರು, ನಾಡಪ್ರಭು ಕೆಂಪೇಗೌಡರು. ಅದರಲ್ಲಿ ಕೆಲವು ಕೆರೆಗಳು ಉಳ್ಕೊಂಡಿದ್ದಾವೆ. ಆ ಕೆರೆ ನಿರ್ಮಾಣ ಕೂಡ ಹೆಂಗಿತ್ತು ಅಂದ್ರೆ, ಪರಿಸರ, ಭೂಮಿ ತಾಯಿ ಅವರಿಗೆ ಗ್ರಾಟಿಟ್ಯೂಡ್ ಅಥವಾ ತಮ್ಮ ಒಂದು ಏನಂತ ಹೇಳ್ಬೋದು, ರೆಸ್ಪೆಕ್ಟ್ ಅನ್ನ ಕೊಡೋದು ಮರಿತಿರ್ಲಿಲ್ಲ. ಸೊ ಪ್ರತಿಯೊಂದು ಕೆರೆ ಜೊತೆಗೆ ಒಂದು ಪುಟ್ಟ ದೇವಸ್ಥಾನ ಇರ್ತಾ ಇತ್ತು, ಒಂದು ಶಾಸನ ಇರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಜನರ ಮೇಲೆ ಪ್ರಭಾವ ಬೀರ್ತಾ ಇದ್ರು. ಒಳ್ಳೆ ನಡತೆ ಅಥವಾ ಒಳ್ಳೆ ಗುಣಗಳನ್ನ ಬೆಂಗಳೂರಿನ ಜನ ಅಷ್ಟೇ ಅಲ್ಲ, ಇಡೀ ದೇಶದ ಜನ ಕಲಿಯುವಂತಹ ಒಂದು ಹಿಸ್ಟ್ರಿಯನ್ನ ಅಥವಾ ಟ್ರ್ಯಾಕ್ ಅನ್ನ ನಮ್ಮ ನಾಡಪ್ರಭು ಕೆಂಪೇಗೌಡರು ಬಿಟ್ಟು ಹೋಗಿದ್ದಾರೆ. ಸೊ ಈ ರೀತಿ ಬೆಂಗಳೂರಿನ ನಿರ್ಮಾಣ ಆಗುತ್ತೆ. ಆಗಿನ ಸಂದರ್ಭದಲ್ಲಿ ಬೆಂಗಳೂರು ಅಂತ ಹೆಸರು ಬರ್ಲಿಕ್ಕೆ ಯಾವ್ಯಾವ ಕಾರಣ ಇರ್ಬೋದು ಅಂತ ವಿದ್ವಾಂಸರು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ಎಕ್ಸಾಕ್ಟ್ ರೀಸನ್ ಸಹ ಇವಾಗ್ಲೂ ಗೊತ್ತಾಗಿಲ್ಲ. ಹಲವಾರು ಊಹಾಪೋಹಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ಮೊದಲನೇದಾಗಿ ತಮ್ಮ ತಾಯಿ ಮತ್ತು ಪತ್ನಿ ಹೆಸರು ಚೆನ್ನಮ್ಮಾಂಬೆ, ತಾಯಿಗೆ ಮತ್ತೊಂದು ಹೆಸರು ಕೂಡ ಇತ್ತು ಕೆಂಪಾಂಬೆ ಅಂತ. ಸೊ ಇವರಿಬ್ಬರ ಹೆಸರು, ಇವರು ಒರಿಜಿನಲಿ ಪತ್ನಿ ಬಂದ್ಬಿಟ್ಟು ಹಳೆ ಬೆಂಗಳೂರಿನವರು. ಹಾಗಾಗಿ ಆ ಒಂದು ಕಾರಣಕ್ಕೆ ಬೆಂಗಳೂರು ಅಂತ ಹೆಸರಿಟ್ಟಿರ್ಬೋದು ಅಂತ ಒಬ್ರು ವಿದ್ವಾಂಸರು ಹೇಳಿದ್ರೆ, ಮತ್ತೊಬ್ರು ಬೆಣಚುಕಲ್ಲೂರು, ಆ ಒಂದು ಸ್ಥಳದಲ್ಲಿ ಬೆಣಚುಕಲ್ಲುಗಳು ಯಥೇಚ್ಛವಾಗಿದ್ವಂತೆ, ಆ ಕಾರಣಕ್ಕೆ ಬೆಂಗಳೂರು ಅಂತ ಕರೆದಿರ್ಬೋದು ಅಂತ ಮತ್ತೊಬ್ರು ಹೇಳಿದ್ರು. ಮತ್ತೊಬ್ರು ಹೇಳ್ತಾರೆ ಬೆಂಗು ಮರಗಳೂರು, ಅಲ್ಲಿ ಬೆಂಗು ಎಂಬ ಮರಗಳಿರ್ತಾವಂತೆ, ಸ್ವಲ್ಪ ಅಡಿಕೆ ಮರದ ತರ ಇರುತ್ತೆ ಅನ್ಸುತ್ತದು. ಸೊ ಆ ಬೆಂಗು ಮರಗಳು ವ್ಯಾಪಿಸಿದ್ರಿಂದ ಆ ಒಂದು ಸ್ಥಳಕ್ಕೆ ಬೆಂಗಳೂರು ಅಂತ ಹೆಸರು ಬಂದಿರಬಹುದು ಅಂತ ಮತ್ತೊಬ್ರು ಹೇಳ್ತಾರೆ. ಅಷ್ಟಕ್ಕೆ ಬಿಡಲ್ಲ, ಇನ್ನೊಬ್ರು ಹೇಳ್ತಾರೆ ಬೆಂಗಾವಲೂರು, ಯಾಕಂದ್ರೆ ಗಂಗರು ಬೆಂಗಾವಲಿಗೆಂದು ನಿರ್ಮಿಸಿದ ಕಾರಣಕ್ಕಾಗಿ ಬೆಂಗಳೂರು ಅಂತ ಇನ್ನೊಬ್ರು ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ಬೆಂಗಳೂರು, ತಮಿಳಿನ ಶಾಸನದಲ್ಲಿ ಇದ್ದಂತಹ ಹೆಸರದು ಯಾವುದು, ಬೆಂಗಳೂರು, ಆದ ಕಾರಣ ಬೆಂಗಳೂರು ಅಂತ ಬಂತು ಅಂತ ಇನ್ನೊಬ್ರು ಹೇಳ್ತಾರೆ. ಮತ್ತೊಬ್ರು ಬೆಂದ ಕಾಡೂರು, ಯಾಕಂದ್ರೆ ಅಲ್ಲಿ ನಗರ ನಿರ್ಮಾಣ ಅಥವಾ ರಾಜಧಾನಿ ನಿರ್ಮಾಣ ಮಾಡ್ಬೇಕು ಅಂದ್ರೆ ಇಲ್ಲಿದ್ದಂತಹ ವನಸಿರಿಯನ್ನ ಕಡ್ದು ಹಾಕ್ಬೇಕು. ಸೊ ಹಾಗಾಗಿ ಅದಕ್ಕೆ ಬೆಂದ ಕಾಡೂರು ಅಂತ ಬಂತು, ಅದರಿಂದ ಬೆಂಗಳೂರು ಬಂತು ಅಂತ ಮತ್ತೊಬ್ರು ಹೇಳಿದ್ರೆ, ಕೊನೆಯದಾಗಿ ವೆಂಕಟೂರು, ವೆಂಕಟರಮಣ ಸ್ವಾಮಿ ಗುಡಿಯನ್ನ ಕಟ್ಟಿಸಿದಂತಹ ಕಾರಣದಿಂದ ಅದಕ್ಕೆ ಬೆಂಗಳೂರು ಅಂತ ಹೆಸರು ಬಂದಿರಬಹುದು ಅಂತ ಮತ್ತೊಬ್ರು ವಿದ್ವಾಂಸರು ಹೇಳ್ತಾರೆ. ಈ ರೀತಿ ಹಲವಾರು ಊಹಾಪೋಹಗಳಿದ್ದಾವೆ. ಬಟ್ ಅದೇನೇ ಇರ್ಲಿ, ಇಷ್ಟು ರೀಸನ್ಸ್ ಇದ್ದಾವೆ. ಓಕೆನಾ? ಇದಾದ್ಮೇಲೆ ಅಂದಿನ ಕಾಲದಲ್ಲಿ ಬೆಂಗಳೂರು ಕಟ್ಟಿದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ 4 ಮಹಾದ್ವಾರಗಳಿದ್ವು. ಯಾವ್ಯಾವುದು? ಪೂರ್ವಕ್ಕೆ ಹಲಸೂರು ದ್ವಾರ, ಪಶ್ಚಿಮಕ್ಕೆ ಸೊಂಡೇಕೊಪ್ಪದ ದ್ವಾರ, ಉತ್ತರಕ್ಕೆ ಯಲಹಂಕದ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರ.
ಈ 4 ಮಹಾದ್ವಾರಗಳು ಬೆಂಗಳೂರಿಗೆ ಆಗಿನ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು. ಅದನ್ನ ಬಿಟ್ಟು 5 ಕಿರಿದ್ವಾರಗಳಿದ್ದು, ವರ್ತೂರು, ಸರ್ಜಾಪುರ, ಕೆಂಗೇರಿ, ಯಶವಂತಪುರ, ಕಾನಕಾನ ಕಾನಕಾನಹಳ್ಳಿ. ಸೊ 5 ಕಿರಿದ್ವಾರಗಳಿದ್ದು, 4 ಮಹಾದ್ವಾರಗಳಿದ್ದು. ಈ ಹೆಸರು ನೆನಪಿರ್ಲಿ, ರೈಟ್. ಸೊ ಬೆಂಗಳೂರಿನ ನಿರ್ಮಾಣ ಹೇಗಾಯ್ತು ಅಂತ ಗೊತ್ತಾಯ್ತಲ್ಲ. ಎಷ್ಟರ ಮಟ್ಟಿಗೆ ದುರಾಲೋಚನೆ ನೋಡಿ. 15-16ನೇ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ ಇವಾಗ್ಲೂ ಸಹ ನಮ್ಮ ರಾಜಧಾನಿ ಅಂತ ಕರೆಸ್ಕೊಳ್ಳಿಕ್ಕೆ ಲಾಯಕ್ ಆಗಿದೆ ಬೆಂಗಳೂರು. ಹೌದಾ? ಎಷ್ಟೋ ಜನ ಹೋಗ್ತಾರೆ, IT BT ಅವರೆಲ್ಲ ಇವಾಗ ಕೆಲಸ ಹೊಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ಎಷ್ಟು ಕಷ್ಟಪಟ್ಟರು ಈಗಿನ ಒಂದು ಸುಸಜ್ಜಿತ ಈ ಸರ್ಕಾರ ಆಗ್ಲಿ ಮತ್ತೊಂದು ಸರ್ಕಾರ ಆಗ್ಲಿ, ಅಲ್ಲಿಯ ಕ್ರೌಡ್ ಅನ್ನ, ಅಲ್ಲಿಯ ಪಾಪ್ಯುಲೇಷನ್ ನ ಕಮ್ಮಿ ಮಾಡಿ ಬೇರೆಡೆಗೆ, ಈ ಕಡೆ ಧಾರವಾಡ, ಬಿಜಾಪುರ, ಬೀದರು, ಇಲ್ಲೂ ಸಹ ಸಾಫ್ಟ್ವೇರ್ ಕಂಪನೀಸ್ ಅಥವಾ ಬೇರೆ ಬೇರೆ ಕ್ಲಸ್ಟರ್ಸ್ ಅನ್ನ ನಿರ್ಮಾಣ ಮಾಡಬಹುದು. ಯಾಕಂದ್ರೆ ಬೆಂಗಳೂರಿನ ಪಾಪ್ಯುಲೇಷನ್ ತಗ್ಗಿಸಬಹುದು, ಅಲ್ಲಿ ಆಗ್ತಿರೋಂಥ ಸ್ಟ್ರೆಸ್, ನೀರಿನ ಸ್ಟ್ರೆಸ್, ಕರೆಂಟ್ ಸ್ಟ್ರೆಸ್, ಇದೆಲ್ಲವನ್ನ ತಗ್ಗಿಸಬಹುದು. ಆದ್ರೂ ಇಷ್ಟೆಲ್ಲಾ ವ್ಯವಸ್ಥೆ ಇಟ್ಕೊಂಡು, ದುಡ್ಡು ಇಟ್ಕೊಂಡು, ಒಂದು ಸಿಸ್ಟಮ್ ಇಟ್ಕೊಂಡು ಮಾಡಕ್ ಆಗ್ತಾ ಇಲ್ಲ. ಬಟ್ ಆಗಿನ ಒಂದು ಶತಮಾನದಲ್ಲೇ, ಆಗಿನ ಒಂದು ಸಂದರ್ಭದಲ್ಲೇ ಇದನ್ನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ಯಾರು? ನಾಡಪ್ರಭು ಕೆಂಪೇಗೌಡರು. ಜೂನ್ 27 ಯಾವುದೇ ಕಾರಣಕ್ಕೂ ಯಾರು ಮರಿಬಾರ್ದು. ನಂತರ ಪ್ರಗತಿ ಪ್ರತಿಮೆ ಬಗ್ಗೆ 2 ಕ್ವಶನ್ಸ್ ಕೇಳಿದೆ. ಯಾರ್ಯಾರು ಕಮೆಂಟ್ ಮಾಡಿದರೆ ನೋಡೋಣ ಅಂತೆ. ಸೊ ಈ ಪ್ರಗತಿ ಪ್ರತಿಮೆಯನ್ನ ಅನಾವರಣ ಮಾಡಿದಂಥವ್ರು ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದಕ್ಕೆ ಮತ್ತೊಂದು ಹೆಸರಿದೆ, ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ. ಇದನ್ನ ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಯಾರು? ರಾಮ್ ಸುತಾರ್. ಇವರೇ ಗುಜರಾತ್ ನಲ್ಲಿ ಇರುವಂತಹ ಏಕತಾ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸ್ಟ್ಯಾಚ್ಯೂ ಆಫ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂವನ್ನು ಕೂಡ ನಿರ್ಮಾಣ ಮಾಡಿದಂತಹ ವ್ಯಕ್ತಿ, ರೈಟ್. ನಂತರ ಈ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಥವಾ ಪ್ರಗತಿ ಪ್ರತಿಮೆ ಎಲ್ಲಿದೆ? ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿದೆ. ಸೊ ಇಲ್ಲಿ ಇನ್ನೊಂದು ನಿರ್ಮಾಣ ಆಗಿದೆ. ಅದೇನಪ್ಪಾ? ಏಷ್ಯಾದ ಮೊಟ್ಟ ಮೊದಲ ಗಾರ್ಡನ್ ಟರ್ಮಿನಲ್ ಕೂಡ ಲೋಕಾರ್ಪಣೆಗೊಂಡಿದೆ. ಯಾವಾಗ? ನವೆಂಬರ್ 2022ರಲ್ಲಿ. ನಂತರ ಉದ್ಯಮಿ ಭಾರತ ಅಥವಾ MSME ದಿನ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ದಿನವನ್ನ ಪ್ರತಿ ವರ್ಷ ಜೂನ್ 27ಕ್ಕೆ ನಾವು ಆಚರಣೆ ಮಾಡ್ತೀವಿ. ಈ ವರ್ಷ ಜೂನ್ 27 ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೀವಿ. 2017ರಲ್ಲಿ ಈ ಒಂದು ದಿನವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ ರೆಕಮೆಂಡೇಶನ್ ಮಾಡ್ತು. ಅದರ ಮೇರೆಗೆ 2017ರಿಂದ ಪ್ರತಿ ವರ್ಷ MSME ದಿನವನ್ನ ಯಾವುದು? ಜೂನ್ 27ಕ್ಕೆ ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. 2023 MSME ದಿನದ ಥೀಮ್ ಏನಪ್ಪಾ? ಫ್ಯೂಚರ್ ರೆಡಿ MSMEs ಫಾರ್ ಇಂಡಿಯಾ ಅಟ್ 100. ಭಾರತ ಸ್ವತಂತ್ರವಾಗಿ 100 ವರ್ಷ ಪೂರೈಸುವಷ್ಟರಲ್ಲಿ ನಮ್ಮ MSMEs ಕಂಪ್ಲೀಟ್ಲಿ ರೆಡಿ ಆಗಿರ್ಬೇಕು, ಭಾರತವನ್ನ ಮುನ್ನಡೆಸುವಂತಹ ಸಾಮರ್ಥ್ಯವನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್, ಈಗ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಇಂಡಸ್ಟ್ರೀಸ್, ಈ ತರ ಇಂಡಸ್ಟ್ರೀಸ್ ಏನೇ ಇಂಪ್ಲಿಮೆಂಟ್ ಮಾಡಿದ್ರು ಸಹ ನಮ್ಮ ಮ್ಯಾಕ್ಸಿಮಮ್ ಮಿಡಲ್ ಕ್ಲಾಸು ಅಥವಾ ವರ್ಕಿಂಗ್ ಪಾಪ್ಯುಲೇಷನ್ ಇರೋದಲ್ಲಿ ಈ MSME ಸೆಕ್ಟರ್ ಅಲ್ಲಿ. ಹಾಗಾಗಿ ಅದಕ್ಕೆ ಒಂದು ಉತ್ತೇಜನ ಬೇಕಾಗಿದೆ. MSME ಫುಲ್ ಫಾರ್ಮ್ ಏನು? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್, ಅಂದ್ರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂತ ಹೇಳ್ಬಿಟ್ಟು. ಇದನ್ನ ಕ್ಲಾಸಿಫೈ ಯಾವ ರೀತಿ ಮಾಡಲಾಗುತ್ತೆ? MSME ಸಚಿವಾಲಯ ಇದೆ. ಆ ಸಚಿವಾಲಯ ಕೆಲವೊಂದು ಮಾನದಂಡಗಳು ಅಥವಾ ಕ್ರೈಟೀರಿಯಾ ಆಧಾರದ ಮೇಲೆ ಈ ಇಂಡಸ್ಟ್ರೀಸ್ ಅನ್ನ ಅಥವಾ ಉದ್ಯಮಿಗಳನ್ನ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಹೇಳ್ಬಿಟ್ಟು ವರ್ಗೀಕರಣ ಮಾಡುತ್ತೆ. ಮೈಕ್ರೋ ನೋಡೋದಾದ್ರೆ 1 ಕೋಟಿಗಿಂತ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರಬಾರ್ದು, ಜೊತೆಗೆ ಆನ್ಯುವಲ್ ಟರ್ನ್ ಓವರ್, ವಾರ್ಷಿಕ ಟರ್ನ್ ಓವರ್ 5 ಕೋಟಿಯನ್ನ ಮೀರಬಾರ್ದು. ಅದೇ ರೀತಿ ಸ್ಮಾಲ್ ಎಂಟರ್ಪ್ರೈಸ್ ಅಂತ ಬಂದ್ರೆ ಇನ್ವೆಸ್ಟ್ಮೆಂಟ್ 10 ಕೋಟಿಯನ್ನ ಮೀರಬಾರ್ದು, ಟರ್ನ್ ಓವರ್ 50 ಕೋಟಿಯನ್ನ ಮೀರಬಾರ್ದು. ನಂತರ ಮೀಡಿಯಂ ಎಂಟರ್ಪ್ರೈಸ್ ಅಂತ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ 50 ಕೋಟಿ ಮೀರಬಾರ್ದು ಅಂಡ್ ಟರ್ನ್ ಓವರ್ 250 ಕೋಟಿ ಮೀರಬಾರ್ದು. ಇದು ಫುಲ್ ಲಿಸ್ಟ್ ನಿಮ್ಗೆ ನೆನಪಿರಬೇಕು. UPSC ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು ಇದ್ರ ಮೇಲೆ 2019ರಲ್ಲಿ. ಸೊ ಹಾಗಾಗಿ ನಿಮಗೂ ಸಹ ಕೇಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್. ನಂತರ ಇತ್ತೀಚೆಗೆ ದೀಕ್ಷಾ ಅವ್ರಿಗೆ ಗಾಲ್ಫ್ ಪ್ರಶಸ್ತಿ ದೊರಕಿದೆ. ಇದು ಇಂಪಾರ್ಟೆಂಟ್ ಏನಕ್ಕಾಗುತ್ತೆ? ಯಾಕಂದ್ರೆ ಭಾರತದ ಪ್ರತಿಭಾನ್ವಿತ ಗಾಲ್ಫರ್ ಆದಂತಹ ದೀಕ್ಷಾ ಅವರು ಯಾವ ಒಂದು ಟೂರ್ನಮೆಂಟ್ ಅಲ್ಲಿ ಈ ಪ್ರಶಸ್ತಿಯನ್ನ ಗೆದ್ಕೊಂಡ್ರು ಅಂತ ಕೇಳ್ಬೋದು. ಲೇಡೀಸ್ ಯುರೋಪಿಯನ್ ಟೂರ್ ಅಲ್ಲಿ ಈ ಒಂದು ಪ್ರಶಸ್ತಿಯನ್ನ ಗೆದ್ಕೊಂಡಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಇವರು ಸಾಧನೆ ಮಾಡಿದಂತಹ ಅಥವಾ ಗೆದ್ದಂತಹ 2ನೇ ಪ್ರಶಸ್ತಿ ಆಗಿದೆ. ಯಾವುದು? LET ಅಲ್ಲಿ, ಲೇಡೀಸ್ ಯುರೋಪಿಯನ್ ಟೂರ್. ಈ ಒಂದು ಟೂರ್ನಮೆಂಟ್ ಅಲ್ಲಿ ದೀಕ್ಷಾ ಅವರು ಗೆದ್ದಂತಹ 2ನೇ ಪ್ರಶಸ್ತಿ ಇದಾಗಿರುತ್ತೆ. ತಮ್ಮ ಮೊದಲ LET ಪ್ರಶಸ್ತಿಯನ್ನ ಯಾವಾಗ ಗೆದ್ದಿದ್ರು? 2019ರಲ್ಲಿ ಗೆದ್ದಿದ್ರು. ಜೊತೆಗೆ ಭಾರತದಿಂದ ಈ LET ಪ್ರಶಸ್ತಿಯನ್ನ ಗೆದ್ದಂತಹ ಆಟಗಾರರು ಅಥವಾ ಆಟಗಾರ್ತಿಯರು ಕೇವಲ ಇಬ್ರು. ಒಂದು ಅದಿತಿ ಅಶೋಕ್, ಅವ್ರನ್ನ ಬಿಟ್ರೆ ದೀಕ್ಷಾ, ರೈಟ್. ಈ ಗಾಲ್ಫ್ ಕ್ರೀಡೆ ಹೆಂಗಿದೆ ಅಂದ್ರೆ, ನೀವು ಬೇರೆ ಯಾವ್ದಾದ್ರು ಆಟ ತಗೊಳ್ಳಿ, ಈ ಕ್ರಿಕೆಟ್ ತಗೊಳ್ಳಿ, ಫುಟ್ಬಾಲ್ ತಗೊಳ್ಳಿ,
ಅಥವಾ ಕಬಡ್ಡಿ, ಖೋ ಖೋ ತಗೊಳ್ಳಿ, ಅಲ್ಲಿ ಒಂದು ಏಜ್ ಗ್ರೂಪ್ ಇರುತ್ತೆ, 18ರಿಂದ ಒಂದು 30, 35, 40ವರೆಗೂ ಆಟ ಆಡ್ತಾರೆ. ಬಟ್ ಗಾಲ್ಫ್ ಇಸ್ ಸಚ್ ಗೇಮ್ ವೇರ್ ಏಜ್ ಇಸ್ ಇರ್ರಿಲೆವೆಂಟ್. 8 ವಯಸ್ಸಿನ ಅಂದ್ರೆ ಎಲ್ಲರೂ ಒಟ್ಟಿಗೆ ಕಾಂಪೀಟ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಆಯಾ ಒಂದು ಏಜ್ ಗ್ರೂಪ್ ಅಲ್ಲಿ ಅಥವಾ ಏಜ್ ಬ್ರಾಕೆಟ್ ಅಲ್ಲಿ ಕಾಂಪೀಟ್ ಮಾಡಿದ್ರೆ ಅಂಡರ್ 19, ಅಂಡರ್ 20 ಅಂತ ಹೇಳ್ಬಿಟ್ಟು, ಇಲ್ಲಿ ಗಾಲ್ಫ್ ಅಲ್ಲಿ 8 ವರ್ಷದ ಹುಡುಗನೂ ಸೇಮ್ ಗೇಮ್ ಆಡ್ಬೇಕು, 60 ವರ್ಷದ ಮುದುಕನೂ ಸೇಮ್ ಗೇಮ್ ಆಡ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಈಕ್ವಾಲಿಟಿಯನ್ನ ಹೊಂದಿರುವಂತಹ, ಸಮಾನತೆಯನ್ನು ಹೊಂದಿರುವಂತಹ ಗೇಮು ಅಥವಾ ಕ್ರೀಡೆ ಯಾವುದು? ಗಾಲ್ಫ್. ನೆಕ್ಸ್ಟ್, ನಾಡಪ್ರಭು ಕೆಂಪೇಗೌಡರ ಹೆಸರು ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ, ಅಂತಾರಾಷ್ಟ್ರೀಯ ಪ್ರಶಸ್ತಿ. ಈ ವರ್ಷದ ಪ್ರಶಸ್ತಿ ಯಾರ್ಯಾರು ದೊರಕಿದೆ? ಮೊದಲನೇದಾಗಿ ಜಯದೇವ ಹೃದ್ರೋಗ ಸಂಸ್ಥೆಯ ಯುವ ಉದ್ಯಮಿಯಾದಂತಹ ನಿತಿನ್ ಕಾಮತ್ ಅವರಿಗೆ ದೊರಕಿದೆ. ನಂತರ ದೇಶದ ಖ್ಯಾತ ಗಾಲ್ಫರ್, ಹಿಂದೆ ಡಿಸ್ಕಸ್ ಮಾಡಿದ್ವಿ, ಅದಿತಿ ಅಶೋಕ್ ಅವರಿಗೆ ಈ ವರ್ಷದ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಇಬ್ಬರಿಗೆ ನೆನಪಿರ್ಲಿ, ಒಂದು ಜಯದೇವ್ ಹೃದ್ರೋಗ ಸಂಸ್ಥೆಯ ಯುವ ಉದ್ಯಮಿ ನಿತಿನ್ ಕಾಮತ್, ನೆಕ್ಸ್ಟ್ ಅದಿತಿ ಅಶೋಕ್. ನೆಕ್ಸ್ಟ್, ಈ ಒಂದು ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅಂತಹ ಮಾಡಬಾರದಂತಹ ಒಂದು ಟಾಸ್ಕ್ ಅನ್ನ ಕೊಡಲಾಗಿದ್ದು ಯಾರಿಗೆ? BL ಶಂಕರ್ ಅವರ ನೇತೃತ್ವದ ಒಂದು ಸಮಿತಿಗೆ ಈ ಟಾಸ್ಕ್ ಅನ್ನ ಕೊಡಲಾಗಿತ್ತು. ನಂತರ ಇನ್ನೊಂದು ಪಾಯಿಂಟ್ ಮಿಸ್ ಆಗಿತ್ತು, 2023 ಕೆಂಪೇಗೌಡರ 514ನೇ ಜನ್ಮ ದಿನಾಚರಣೆ. ರೈಟ್. ನೆಕ್ಸ್ಟ್, ಪ್ರಶಸ್ತಿ ಜೊತೆಗೆ 5 ಲಕ್ಷ ರೂಪಾಯಿ ನಗದು ಕೂಡ ಸಿಗುತ್ತೆ. ನೆಕ್ಸ್ಟ್, ICC ಏಕದಿನ ವಿಶ್ವಕಪ್ 2023 ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. 4 ಪಾಯಿಂಟ್ಸ್ ಬೇಕಾಗುತ್ತೆ. ಏನೇನು? ICC ವಿಶ್ವಕಪ್ 2023ರ ಆತಿಥ್ಯವನ್ನ ಯಾವ ರಾಷ್ಟ್ರ ವಹಿಸಿಕೊಳ್ಳಲಿದೆ? ಭಾರತ. ಸೊ ದ ಹೋಸ್ಟ್ ಸಿಟಿ ಅಥವಾ ಹೋಸ್ಟ್ ಕಂಟ್ರಿ ಇಸ್ ಇಂಡಿಯಾ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಷ್ಟು ವರ್ಷಕ್ಕೊಮ್ಮೆ ಈ ICC ವಿಶ್ವಕಪ್ ನಡೆಯುತ್ತೆ? ಪ್ರತಿ 4 ವರ್ಷಕ್ಕೊಮ್ಮೆ ಈ ICC ವಿಶ್ವಕಪ್ ನಡೆಯುತ್ತೆ. ಭಾರತ ಇಲ್ಲಿವರೆಗೆ ಎಷ್ಟು ಬಾರಿ ಚಾಂಪಿಯನ್ ಆಗಿದೆ ಅಥವಾ ಈ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ? ಮೊಟ್ಟ ಮೊದಲನೇದಾಗಿ 1983 ಅಂಡರ್ ದಿ ಲೀಡರ್ಶಿಪ್ ಆಫ್, ಅಂಡರ್ ದಿ ಕ್ಯಾಪ್ಟನ್ಸಿ ಆಫ್ ಕಪಿಲ್ ದೇವ್. 1983 ಆದ್ಮೇಲೆ ಎರಡನೇ ಬಾರಿಗೆ 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಗೆದ್ದಿರುತ್ತೆ. ರೈಟ್. 2023ರಲ್ಲಿ ನಡೆಯುವಂತಹ ವಿಶ್ವಕಪ್ 13ನೇ ಆವೃತ್ತಿಯದಾಗಿರುತ್ತೆ. ಅಂಡ್ ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ನಡೆಯಲಿದೆ. ಇದನ್ ಬಿಟ್ರೆ 10 ತಂಡಗಳು ಇದರಲ್ಲಿ ಆಟ ಆಡ್ತವೆ ಅಥವಾ ಪಾಲ್ಗೊಳ್ತವೆ. ನಂತರ ICC ಕ್ರಿಕೆಟ್ ವರ್ಲ್ಡ್ ಕಪ್ ಬಗ್ಗೆ ನೋಡೋದಾದ್ರೆ, ಮೊಟ್ಟ ಮೊದಲನೇ ಎಡಿಷನ್, ಫಸ್ಟ್ ಎಡಿಷನ್ ವಾಸ್ ಹೆಲ್ಡ್ ಇನ್ ದಿ ಇಯರ್ 1975. 1975ರಲ್ಲಿ ಇಂಗ್ಲೆಂಡ್ ನಲ್ಲಿ ಮೊದಲನೇ ಎಡಿಷನ್ ನಡೆಯುತ್ತೆ. ಲೇಟೆಸ್ಟ್ ಎಡಿಷನ್ ಅಂದ್ರೆ ಪ್ರೀವಿಯಸ್ ಎಡಿಷನ್ 2019ರಲ್ಲಿ ಇಂಗ್ಲೆಂಡ್ ನಲ್ಲಿ ನಡೆದಿರುತ್ತೆ. 2023 ಭಾರತ ಆತಿಥ್ಯವನ್ನ ವಹಿಸಿಕೊಳ್ಳಲಿದೆ. ICC ಅಂದ್ರೆ ICC ಈ ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್, ಇದಕ್ಕೆ ವಿಶ್ವಕಪ್ ಮತ್ತೊಂದು ಹೆಸರು. ಡೀಟೇಲ್ಡ್ ಫುಲ್ ಹೆಸರು ಏನಪ್ಪಾ? ICC ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್. ಇದನ್ನ ಕಂಡಕ್ಟ್ ಮಾಡುವಂತಹ ಸಂಸ್ಥೆ ಯಾವುದು? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ರೈಟ್. ನಂತರ ಹೈಯೆಸ್ಟ್ ಗೆದ್ದಿದೆ ಯಾವುದು? ಆಸ್ಟ್ರೇಲಿಯಾ, 5 ಬಾರಿ ಗೆದ್ದಿದೆ. ನಂತರ ಹೆಚ್ಚಿನ ರನ್ ಮಾಡಿದಂತವರು ಸಚಿನ್ ತೆಂಡೂಲ್ಕರ್, 2278. ನಂತರ ವರ್ಲ್ಡ್ ಮೋಸ್ಟ್ ಕಾಂಪಿಟೇಟಿವ್ ಎಕನಾಮಿಕ್ಸ್ ಅಥವಾ ವಿಶ್ವದ ಅತ್ಯಂತ ಸ್ಪರ್ಧಾತ್ಮಕತೆ ಹೊಂದಿರುವಂತಹ ನಗರಗಳು, ಈ ಶ್ರೇಯಾಂಕವನ್ನ, ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುವಂತಹ ಸಂಸ್ಥೆ ಹೆಸರೇನು? IMD ಅಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್. ಎಂಬ ಸಂಸ್ಥೆ ವಿಶ್ವ ಸ್ಪರ್ಧಾತ್ಮಕತೆಯ ಶ್ರೇಯಾಂಕವನ್ನು ರಿಲೀಸ್ ಮಾಡುತ್ತೆ. ಅಂಡ್ 2023ರ ಶ್ರೇಯಾಂಕದ ಪ್ರಕಾರ ಭಾರತಕ್ಕೆ ಯಾವ ಸ್ಥಾನ ದೊರಕಿದೆ? 40ನೇ ಸ್ಥಾನ ದೊರಕಿದೆ ಭಾರತಕ್ಕೆ. 2023ರಲ್ಲಿ 40ನೇ ಸ್ಥಾನ ದೊರಕಿದೆ. ಈ ಹಿಂದೆ ಅಂದ್ರೆ 2019-21ರಲ್ಲಿ 43ನೇ ಸ್ಥಾನದಲ್ಲಿ ಇತ್ತು. ನಂತರ 21-22ರಲ್ಲಿ 37ನೇ ಸ್ಥಾನಕ್ಕೆ ಬಂತು. ಈಗ 37ನೇ ಸ್ಥಾನದಿಂದ ಮತ್ತೆ ಸ್ವಲ್ಪ ಕುಸಿತ ಕಂಡು 40ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಟಾಪ್ 3 ಕಂಟ್ರೀಸ್ ನೆನಪಿರಲಿ ಈ ಶ್ರೇಯಾಂಕದಲ್ಲಿ. ಒಂದು ಡೆನ್ಮಾರ್ಕ್, ಮತ್ತೊಂದು ಐರ್ಲೆಂಡ್, ನಂತರ ಸ್ವಿಟ್ಜರ್ಲ್ಯಾಂಡ್. ಈ 3 ಯಾವುದು ದೇಶಗಳು ಟಾಪ್ 3 ಪೊಸಿಷನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾವೆ. ಮೊಟ್ಟ ಮೊದಲನೇ ಬಾರಿಗೆ ಈ ಶ್ರೇಯಾಂಕವನ್ನ ರಿಲೀಸ್ ಮಾಡಿದಂತಹ ವರ್ಷ ಯಾವುದು? 1989. ನಂತರ ನೆನಪಿರ್ಲಿ, ಜಸ್ಟ್ ಫಾರ್ ಜನರಲ್ ಇನ್ಫಾರ್ಮೇಶನ್, ಕಾಮನ್ ಸೆನ್ಸ್, ಯಾವ ಮಾನದಂಡಗಳು ಅಥವಾ ಕ್ರೈಟೀರಿಯಾ ಆಧಾರದ ಮೇಲೆ ಒಂದು ದೇಶವನ್ನ ಅತ್ಯಂತ ಕಾಂಪಿಟೇಟಿವ್ ಅಥವಾ ನಾಟ್ ಸೋ ಕಾಂಪಿಟೇಟಿವ್ ಅಂತ ವರ್ಗೀಕರಿಸಲಾಗುತ್ತೆ? ಮೇನ್ 4 ಮಾನದಂಡಗಳು. ಒಂದು
ಆರ್ಥಿಕ ಕಾರ್ಯಕ್ಷಮತೆ, ಮತ್ತೊಂದು ಸರ್ಕಾರದ ದಕ್ಷತೆ, ನಂತರ ವ್ಯಾಪಾರದ ದಕ್ಷತೆ, ಜೊತೆಗೆ ಮೂಲ ಸೌಕರ್ಯ. ಈ 4 ಮಾನದಂಡಗಳು ಅಥವಾ ಕ್ರೈಟೀರಿಯಾ ಆಧಾರದ ಮೇಲೆ ಯಾವ ದೇಶ ಚೆನ್ನಾಗಿದೆ, ಯಾವ ದೇಶ ಅಷ್ಟೊಂದು ಕಾರ್ಯಕ್ಷಮತೆಯನ್ನು ಹೊಂದಿಲ್ಲ ಅಂತ ಹೇಳ್ಬಿಟ್ಟು ವರ್ಗೀಕರಿಸಲಾಗುತ್ತೆ. ಮಾಡುವಂತಹ ಸಂಸ್ಥೆ ಯಾವುದು? IMD. ಭಾರತದ ಸ್ಥಾನ 40, ಈ ಹಿಂದೆ 37 ಇತ್ತು, ಅದರ ಹಿಂದೆ 43 ಇತ್ತು, ನೆನಪಿರ್ಲಿ. ನಂತರ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಅಸ್ಸಾಂನ ಮೊಟ್ಟ ಮೊದಲ ನೀರೊಳಗಿನ ಸುರಂಗ ಅಥವಾ ಅಂಡರ್ ವಾಟರ್ ಟನಲ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇಂಡಿಯಾಸ್ ಅಥವಾ ಅಸ್ಸಾಂಸ್ ಫಸ್ಟ್ ಅಂಡರ್ ವಾಟರ್ ಟನಲ್ ಎಲ್ಲಿ ಅಥವಾ ಯಾವ ನದಿಗೆ ಸಂಬಂಧಪಟ್ಟಂತೆ ನಿರ್ಮಾಣ ಆಗ್ತಾ ಇದೆ ಅಂತ ಕೇಳಿದ್ರೆ ಬ್ರಹ್ಮಪುತ್ರ ಅಂತ ಹೇಳ್ಬೇಕು. ರೈಟ್. ಹಾಗಾದ್ರೆ ಬ್ರಹ್ಮಪುತ್ರ ನದಿಯ ಬಗ್ಗೆ ನಿಮ್ಗೆ ಏನೇನು ಗೊತ್ತಿರಬೇಕು? ಇದನ್ನ ನಾವು ಚೀನಾದಲ್ಲಿ ಯಾರ್ಲುಂಗ್ ಸ್ಯಾಂಗ್ಪೋ ಅಂತ ಕರಿತೀವಿ. ಯಾವುದು? ಯಾರ್ಲುಂಗ್ ಸ್ಯಾಂಗ್ಪೋ ಅಂತ ಹೇಳ್ಬಿಟ್ಟು. ನಂತರ ಭಾರತಕ್ಕೆ ಎಂಟ್ರಿ ಆಗಿ ಭಾರತದ ಮುಖಾಂತರ ಬಾಂಗ್ಲಾದೇಶಕ್ಕೆ ಹೋಗಿ ಕೊನೆಗೆ ಬಂಗಾಳ ಕೊಲ್ಲಿ ಅಥವಾ ಬೇ ಆಫ್ ಬೆಂಗಾಲ್ ಅನ್ನ ಸೇರುತ್ತೆ ಬ್ರಹ್ಮಪುತ್ರ ನದಿ. ಇದರ ಉಗಮ ಸ್ಥಾನ ಕೈಲಾಶ್ ಪರ್ವತದಲ್ಲಿ, ಟಿಬೆಟ್ನ ಕೈಲಾಶ್ ಪರ್ವತದಲ್ಲಿ ಇದರ ಉಗಮ ಆಗುತ್ತೆ. ಒಟ್ಟು ಉದ್ದ 3848 ಕಿಲೋಮೀಟರ್. ಅಂಡ್ ಇದನ್ನ ಆಸಾಮಿನ ಕಣ್ಣೀರಿನ ನದಿ ಅಂತ ಕೂಡ ಕರಿತೀವಿ. ನೀವು ನೋಡ್ತಾ ಇರ್ಬೋದು, ನಿನ್ನೆ ಮೊನ್ನೆ ನ್ಯೂಸ್ ಎಲ್ಲ ಬಂದಿತ್ತು. ಇಷ್ಟು ದಿನ ಮಳೆ ಇರಲಿಲ್ಲ, ಈ ಮಳೆ ಯಾವ ರೀತಿ ಬಂದಿದೆ ಅಂದ್ರೆ ಅಸ್ಸಾಂ ಸೇರಿದಂತೆ ಅರುಣಾಚಲ ಪ್ರದೇಶ ಇತರ ಹಲವಾರು ರಾಜ್ಯಗಳಲ್ಲಿ ಅತಿವೃಷ್ಟಿಯಾಗಿ ಸುಮಾರು ಅರ್ಧದಷ್ಟು ಜನಸಂಖ್ಯೆ ನಿರಾಶ್ರಿತರಾಗಿದ್ದಾರೆ. ಸೊ ಹಾಗಾಗಿನೇ ಅಸ್ಸಾಂನ ಕಣ್ಣೀರಿನ ನದಿ ಅಂತ ಯಾವ್ದನ್ನ ಕರಿತೀವಿ? ಬ್ರಹ್ಮಪುತ್ರ ನದಿಯನ್ನ ನಾವು ಕರಿತೀವಿ. ಈ ಬ್ರಹ್ಮಪುತ್ರ ನದಿ ಭಾರತ, ಬಾಂಗ್ಲಾದೇಶ್, ಚೀನಾ ಈ 3 ದೇಶಗಳ ಮುಖಾಂತರ ಹರಿಯುತ್ತೆ. ನಂತರ ಬ್ರಹ್ಮಪುತ್ರ ನದಿಯ ವಿವಾದ ಭಾರತ ಮತ್ತು ಚೀನಾ ನಡುವೆ ಇದೆ. ಉಪನದಿಗಳು ಯಾವುದು? ದಿಹಾಂಗ್, ಮಾನಸ್, ಲೋಹಿತ್, ಸುಬನ್ಸಿರಿ ಮತ್ತು ತೀಸ್ತಾ. ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂದ್ರೆ ನದಿಯಲ್ಲಿ ಇರುವಂತಹ ದ್ವೀಪ ಯಾವುದು? ಮಜೂಲಿ ಐಲ್ಯಾಂಡ್. ಈ ಮಜೂಲಿ ಐಲ್ಯಾಂಡ್ ಎಲ್ಲಿದೆ? ಬ್ರಹ್ಮಪುತ್ರ ನದಿಯ ಒಡಲಲ್ಲಿ ಇದೆ. ಅಸ್ಸಾಂನ ರಾಜ್ಯದಲ್ಲಿ ಈ ಮಜೂಲಿ ಐಲ್ಯಾಂಡ್ ಇದೆ. ಇದು ಫಸ್ಟ್ ದ್ವೀಪ ಜಿಲ್ಲೆ ಕೂಡ ಹೌದು. ಭಾರತದ ಮೊಟ್ಟ ಮೊದಲ ದ್ವೀಪ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಮಜೂಲಿ ಐಲ್ಯಾಂಡ್ ಅಂತ ಹೇಳ್ಬೇಕು. ನಂತರ ಜೂಲನ್ ಗೋಸ್ವಾಮಿ, ಹೀದರ್ ನೈಟ್, ಇಯಾನ್ ಮಾರ್ಗನ್ MCC ವಿಶ್ವ ಕ್ರಿಕೆಟ್ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಇದನ್ನ ಇತ್ತೀಚೆಗೆ ಸೇರ್ಕೊಂಡಿದ್ದಾರೆ, ಹೆಸರು ನೆನಪಿರ್ಲಿ. ಅದಾದ್ಮೇಲೆ ವಿಶ್ವ ಮದ್ಯ ಸೇವನೆ ಮತ್ತು ಸಾಗಾಟ ವಿರೋಧಿ ದಿನವನ್ನ ಪ್ರತಿ ವರ್ಷ ಜೂನ್ 26ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಈ ವರ್ಷದ ಘೋಷವಾಕ್ಯ ಅಥವಾ ಥೀಮ್ ಏನಪ್ಪಾ? ಜನರು ಮೊದಲು, ಕಳಂಕ ಮತ್ತು ತಾರತಮ್ಯವನ್ನು ನಿಲ್ಲಿಸಿ, ತಡೆಗಟ್ಟುವಿಕೆಯನ್ನ ಬಲಪಡಿಸಿ. ಜನರು ಮೊದಲು, ಕಳಂಕ ಮತ್ತು ತಾರತಮ್ಯವನ್ನು ನಿಲ್ಲಿಸಿ, ತಡೆಗಟ್ಟುವಿಕೆ ಇದನ್ನ ಬಲಪಡಿಸಿ ಅಂತ ಹೇಳ್ತಾರೆ. 1987ರಲ್ಲಿ ಇದರ ಆರಂಭ ಆಯಿತು. 1987ರಲ್ಲಿ ಇದಕ್ಕೆ ವಿಶ್ವಸಂಸ್ಥೆಯಿಂದ ಅಂಕಿತ ದೊರಕುತ್ತೆ. ಅದಾದ್ಮೇಲೆ ಪ್ರತಿ ವರ್ಷ ಜೂನ್ 26ರನ್ನ ನಾವು ವಿಶ್ವ ಅಂತಾರಾಷ್ಟ್ರೀಯ ಮದ್ಯ ಸೇವನೆ ಮತ್ತು ಸಾಗಾಟ ವಿರೋಧಿ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಯಾವುದು ಡ್ರಗ್ಸ್ ಅಪೋಸಿಷನ್ ಡೇ ಯಾವಾಗ ನಾವು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ 1988 ಅಂತ ಹೇಳ್ಬೇಕು. ಯಾಕಂದ್ರೆ 87ರಲ್ಲಿ ಇದಕ್ಕೆ ಅಂಕಿತ ದೊರಕಿರುತ್ತೆ. ನಂತರ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈಜಿಪ್ಟ್ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅದರ ಹೆಸರು ಆರ್ಡರ್ ಆಫ್ ದಿ ನೈಲ್. ಸೊ ಎಲ್ಲೆಲ್ಲಿ ಹೋಗ್ತಾರೆ? ಹೋದೆಲ್ಲ ಧೂಳೆಬ್ಬಿಸ್ತಾ ಇದ್ದಾರೆ. ಲಿಟ್ರಲಿ ಅಮೆರಿಕದಂತಹ ಸೋಕಾಲ್ಡ್ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ದೇಶ, ಆ ದೇಶದ ಸೆನೇಟರ್ಸ್ ಅಂದ್ರೆ ನಮ್ಮಲ್ಲಿ ಯಾವ ರೀತಿ MPs ಇರ್ತಾರೋ ಅಲ್ಲಿಯ ಸಂಸದರು ಎದ್ದಿನ ಚಪ್ಪಾಳೆ ಹೊಡೆದು ಇವರನ್ನ ಸ್ವಾಗತಿಸ್ತಾರೆ. ಆಮೇಲೆ ಪ್ರತಿಯೊಂದು ಡೈಲಾಗು ಕೂಡ ಎದ್ದಿನ ಚಪ್ಪಾಳೆ ಹೊಡಿತಾ ಇರ್ತಾರೆ. ಸೊ ಚಪ್ಪಾಳೆಗೆ ಮಹತ್ವ ಅಷ್ಟೊಂದು ಕೊಡೋದು ಬೇಡ, ಬಟ್ ಒಬ್ಬ ದೇಶದ ಪ್ರತಿನಿಧಿಯಾಗಿ ದೇಶವನ್ನ ಪ್ರತಿನಿಧಿಸುವಂತಹ ಪ್ರಧಾನಮಂತ್ರಿ ಮೋದಿ ಅವರಿಗೆ ಆ ರೀತಿ ಗೌರವ ಸಿಕ್ಕಾಗ ಆ ಗೌರವ ಇಡೀ ಭಾರತಕ್ಕೆ ಸಿಕ್ಕಂಗೆ. ಸೊ ಹಾಗಾಗಿ ಅದೇ ರೀತಿ ಮುಂದುವರೆದಂತೆ ಅಮೆರಿಕ ಬಿಟ್ಟು ಈಜಿಪ್ಟ್ ಬರ್ತಾರೆ. ಈಜಿಪ್ಟ್ ಅಲ್ಲಿ ಈ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಅದರ ಹೆಸರು ಆರ್ಡರ್ ಆಫ್ ದಿ ನೈಲ್. 1915ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇದ್ರ ಜೊತೆಗೆ ಒಂದು ಸ್ಮಾಲ್ GK ಫ್ಯಾಕ್ಟ್ ಗೊತ್ತಿರಬೇಕು. ಈಜಿಪ್ಟ್ ನ ಅಧ್ಯಕ್ಷ ಯಾರಪ್ಪ? ಅಬ್ದೆಲ್ ಫತಾ ಎಲ್ ಸಿಸಿ. ಸೊ ಇದು ಸೇರಿದಂತೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಿಕ್ಕಿರುವಂತಹ 13ನೇ ಅತ್ಯುನ್ನತ ಗೌರವ ಇದಾಗಿರುತ್ತೆ. ರೈಟ್. ನೆಕ್ಸ್ಟ್, ಭಾರತದ ಮೊದಲ ವರ್ಷದ ವಿಶ್ವಕಪ್ಗೆ ಇದೀಗ 40 ವರ್ಷದ ಸಂಭ್ರಮ. ಹೇಳಿದೆ 1983ರಲ್ಲಿ ಕಪಿಲ್ ದೇವ್ ಅವರ ನಾಯಕತ್ವದ ಅಡಿಯಲ್ಲಿ ಭಾರತ ತನ್ನ ಮೊದಲ ವಿಶ್ವಕಪ್ ಅನ್ನ ಗೆದ್ದಿತ್ತು. ಅದಕ್ಕೀಗ 40 ವರ್ಷದ ಸಂಭ್ರಮ. ಹಾಗಾದ್ರೆ ಯಾವ ದಿನ? 1983 ಜೂನ್ 25ಕ್ಕೆ 40 ವರ್ಷ ತುಂಬಿದೆ. ರೈಟ್. ಎಷ್ಟು ನೆನಪಿರ್ಲಿ, ಕಪಿಲ್ ದೇವ್ ನಾಯಕತ್ವ. ಅದಾದ್ಮೇಲೆ 28 ವರ್ಷ ಆದ್ಮೇಲೆ ಭಾರತಕ್ಕೆ ಮತ್ತೊಂದು ಟ್ರೋಫಿ ಸಿಕ್ತು. ಅದು 2011ರಲ್ಲಿ. ಅವಾಗ ಕ್ಯಾಪ್ಟನ್ ಯಾರಾಗಿದ್ರು? ಮಹೇಂದ್ರ ಸಿಂಗ್ ಧೋನಿ ಇದ್ರು.
ನಂತರ 31MQ-9B ಡ್ರೋನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ನಿಮಗೆ ಪ್ರಶ್ನೆ ಏನ್ ಕೇಳಬಹುದು, ಈ ಒಂದು ಡ್ರೋನ್ ಯಾವುದು 31MQ-9B ಡ್ರೋನ್, ಈ ಡ್ರೋನ್ ಯಾವ ದೇಶಕ್ಕೆ ಸಂಬಂಧಿಸಿದ್ದು ಅಂತ ಕೇಳಬಹುದು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸಂಬಂಧಿಸಿದಂತಹ ಡ್ರೋನ್ ಇದಾಗಿರುತ್ತೆ. ಈ ಡ್ರೋನ್ ಅನ್ನ ಕೊಳ್ಳಲಿಕ್ಕೆ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದಾವೆ. ರೈಟ್, ಸೊ ಇಷ್ಟ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಐ ಹೋಪ್ ಇವತ್ತಿನ ಕ್ಲಾಸ್ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನೋಟ್ಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಆಸ್ ಯೂಶುವಲ್ ಈ ಡಾಕ್ಯುಮೆಂಟ್ ಬೇಕು ಅಥವಾ ಇದ್ರ ರಿಲೇಟೆಡ್ ಇನ್ನಿತರ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಫಾಲೋ ಮಾಡಿ. ನಿಮಗೆ ಎಲ್ಲ ಅಪ್ಡೇಟ್ಸ್ ಎಲ್ಲ ರೆಗ್ಯುಲರ್ಲಿ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಾಳೆ ಮತ್ತೆ ಇದೇ ರೀತಿ ಇನ್ನೊಂದು ಕ್ಲಾಸ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ಕ್ಲಾಸ್ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಾಧ್ಯ ಆದ್ರೆ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಳ್ಳಿ, ಜೊತೆಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಶೇರ್ ಮಾಡಿ. Thank you so much for joining. See you tomorrow. Take care. Bye bye. Good night.